ಕಟ್ಟಾರೆ ವೀರ ನರಸಿಂಹೇಗೌಡ ಅನ್ನೋದು ಕರೆಯೋದಕ್ಕೆ ದೊಡ್ಡ ಹೆಸರಾಗುತ್ತೆ ಅಂತ ಹೇಳಿ ನಾವೆಲ್ಲರೂ ಇವನ ಪ್ರೀತಿಯಿಂದ ಕಾಟಿ ಅಂತ ಕರಿತೇವೆ. ಇವನು ಏನ್ ಕಟಿ ಹೀಗದ್ದೆ? ಏನ್ ಕೆಲ್ಸ? ಎಲ್ಲಿ ಹೊಂಟಿ? ನಮ್ ಡಾರ್ಲಿಂಗ್ಸಿಗೆ ಸ್ನಾನ ಮಾಡಿಸಿ ಸ್ವಲ್ಪ ಹೊಲದಲ್ಲಿ ತೆಂಗಿನ ಗುಣಿ ತರ ತೆಗೆದ್ಬಿಟ್ಟು ಬರ್ತೀನಿ. ಹೌದೇನ? ಅಲ್ಲಿದೆಯಾ? ಇಲ್ಲಪ್ಪ, ಗೌಡ್ರು ಕೆಲ್ಸ ಕೇಳಿದ್ರು, ಗೌಡ್ರು ಕೆಲ್ಸಕ್ಕೆ ಹೊಂಟೇನಿ. ಅಲ್ಲಿ ಇದ್ರು ಬಾರ. ಇಲ್ಲ, ಗೌಡ್ರು ಹೇಳಿದ್ರು, ಮತ್ ಗೌಡ್ರು ಬೈದಿಗಿದಾರ ಅನ್ಕೊಂಡಿದ್ದೆ. ನಂಗೂ ಟೈಮ್ ಆಕತ್ತೆ. ಮಗ ಗಾಡಿ ಸೈಡ್ ಹಾಕ್ ಮಗ. ಈ ಕಡೆಗೆ ನಿಲ್ಸು. ಇಲ್ಲೇ ನಿಲ್ಸಪ್ಪ. ಕೆಲ್ಸ ಹೆಂಗಿದೆ? ಅಡ್ಡಿ ಇಲ್ಲಪ್ಪ ಮಚ್ಚ. ನಿಮ್ದು ಹೆಂಗಿದೆ ಕೆಲ್ಸ? ಫುಲ್ ಬಿಸಿ ಅನ್ಸುತ್ತೆ. ನಮ್ ದೋಸ್ತ ಇಲ್ಲದ ನೋಡ್ರು, ಇಲ್ಲದ ನಮ್ ದೋಸ್ತ. ನೋಡು ಅವ್ನ್ ಹೆಂಗಿದಾನೆ, ಅವ್ನ್ ಬಟ್ಟೆ ನೋಡು, ಅವ್ನ್ ಇದ್ ನೋಡು. ನಮ್ ಫ್ರೆಂಡ್ಶಿಪ್ ಮಾಡಕ್ಕೂ ಒಂದ್ ಲೆವೆಲ್ ಬೇಡವಾ? ಅವನಿಗಂತೂ ಅವನಿಗೆ ಗೊತ್ತಾಗಲ್ಲ ಅಂದ್ರೆ ನಮಗೆ ಗೊತ್ತಾಗಲ್ವಾ? ಬೇಡ ದೋಸ್ತ, ಅಲ್ಲಿ ಹೋಗೋದು ನಾವು ಬೇಡ. ನಾನ್ ಅಲ್ಲಿಂದ ಬಂದಿರೋದು ನಿಮ್ ಇಬ್ರನ್ನ ಭೇಟಿ ಆಗಕ್ಕೆ. ನಮ್ ರೇಂಜ್ ಬೇರೆ, ಅವ್ನ್ ರೇಂಜ್ ಬೇರೆ. ಹೌದಾ? ನಂಗೆ ಯಾವ್ದೋ ಕಾಲ್ ಬರ್ತಾ ಇದೆ, ನೀನ್ ಬೇಕಾದ್ರೆ ಅವ್ನ ಹೋಗಿ ಮಾತಾಡ್ಸ್ಕೊಂಡ್ ಆಯ್ತಾ? ಇಲ್ಲ ದೋಸ್ತ, ನನ್ಗೂ ಆಗಲ್ಲ. ಅವ್ನ್ ಬಟ್ಟೆ ನೋಡಿದ್ರೆ, ಅವ್ನ್ ವೇಷ ನೋಡಿದ್ರೆ. ಇಲ್ಲ, ನೀನ್ ಹೋಗ್ಬಾರಪ್ಪ, ಅವ್ನ್ ಬೇಜಾರಾಗ್ತಾನೆ. ಅವ್ನ್ ಸಂಬಂಧ ಆದ್ರೂ ನೀನ್ ಏನ್ ಮಗ ರೈತರ ಬಗ್ಗೆ ಹಿಂಗ್ ಅಂತ ಇದೀಯಾ? ಹಣದಲ್ಲಿ ಶ್ರೀಮಂತಿಕೆ ಇರೋನ್ ಪ್ರತಿಯೊಬ್ಬರಿಗೂ ಸಿಗ್ತಾನೆ, ಗುಣದಲ್ಲಿ ಶ್ರೀಮಂತಿಕೆ ಇರೋನ್ ಅದೃಷ್ಟವಂತರಿಗೆ ಮಾತ್ರ ಸಿಗ್ತಾನೆ. ಈ ರೈತನ ಗೆಳೆತನ ಮಾಡೋ ಅದೃಷ್ಟ ನಂಗೆ ಸಿಕ್ಕಿದೆ. ಹೇಳಿ. ನೀನ್ ಹೇಳಿದ್ದು ನಿಜ ದೋಸ್ತ್. ನಮ್ಮ ಹತ್ರ ಎಷ್ಟೇ ದುಡ್ಡು ಇರ್ಬೋದು, ಆದ್ರೆ ತಿಂಗಳಿಗೆ ಎಷ್ಟೋ ಆದಾಯ ಬರ್ಬೋದು. ಆದ್ರೆ ಹಸಿವು ಅಂತ ನಮ್ಗೆ ಅನ್ಸಿದ್ರೆ ನಾವು ದುಡ್ಡು ತಿನ್ನಕ್ ಹೋಗಲ್ಲ. ಈ ರೈತ ಬೆಳೆದಿರೋ ಅನ್ನನೇ ನಾವು ಊಟ ಮಾಡ್ಬೇಕು. ಈ ರೈತ ಈ ದೇಶಕ್ಕೆ ಮಾದರಿ ಇದ್ದಂಗೆ. ನಿಜ ಗೆಳೆಯ, ಸಾರಿ ದೋಸ್ತ, ನನ್ ತಪ್ಪಾಯ್ತು. ರೈತನೇ ಈ ದೇಶದ ಬೆನ್ನೆಲುಬು ಅಂತಾರೆ, ಅಂತದ್ರಲ್ಲಿ ನಾನ್ ನಿನ್ ಬಗ್ಗೆನೆ ತಪ್ಪಾಗಿ ಮಾತಾಡ್ಬಿಟ್ಟೆ. ನನ್ ಕ್ಷಮಿಸ್ಬಿಡು. ಈಗ ಅರ್ಥ ಆಯ್ತಲ್ಲ ನಿಮ್ಗೆ ಏನಂತ ಅಂತ? ಸಾಕು, ಖುಷಿ ಆಗತ್ತೆ. ಮತ್ತೇನ್ರಾಗ ಏನ್ ಕೆಲ್ಸ ನಿಂದು? ನಂದು ಬೆಂಗಳೂರಲ್ಲಿ ಕೆಲಸ, ಇಂಜಿನಿಯರ್ ವರ್ಕ್. ತಿಂಗಳಿಗೆ 1.5 ಲಕ್ಷ ಸ್ಯಾಲ್ರಿ ಸಿಗುತ್ತೆ, ಆರಾಮಾಗಿದೆ. ಮತ್ತೆ ಸುನಿಲ್, ನಿಂದೇನಪ್ಪಾ? ಏನ್ ಮಗ, ಬೆಂಗಳೂರಲ್ಲಿ ವರ್ಕ್ ಮಾಡ್ತೀನಿ, 1.5 ಲಕ್ಷ ಸಂಬಳ ಸಿಗತ್ ಮಗ. ಡ್ರೈವರ ನನ್ನ ಲವ್ವರ. ನೀ ಡ್ರೈವರ ಅಲ್ಲ ದೋಸ್ತ, ನಾ ಸಾಫ್ಟ್ವೇರ್ ಇಂಜಿನಿಯರ್ ಇದ್ದೀನಿ. ಸಾಫ್ಟ್ವೇರ್ ಇಂಜಿನಿಯರ್ ಆದ್ರ ಸಾಫ್ಟ್ವೇರ್ ಇಂಜಿನಿಯರ್ ಬಗ್ಗೆ ಹಾಡು ಹೇಳ. ವರ್ಲ್ಡ್ ಟ್ರೆಂಡಿಂಗ್ ಹಾಡ್ ಐತಿದ. ಇದ್ನ ಹೇಳ್ದ ಮತ್ತೆ ಯಾವ್ದು ಹೇಳ್ಬೇಕು ದೋಸ್ತ? ಡ್ರೈವರ್ ಆದ್ರೆ ಡ್ರೈವರ್ ಅಂತ ಹೇಳು. ನೀ ಫಾರ್ಮರ್ ಹಂಗಿರ, ಫಾರ್ಮರ್ ಬಗ್ಗೆ ಹಾಡು ಹೇಳ್ತೀಯಾ? ಹೇಳ್ಬೇಕಾ? ಹೇಳ್ ಮತ್ತೆ. ಸ್ವಲ್ಪ ಅಲ್ಲಿ ನೋಡು. ಶಿವ, ಹೇಗಿತ್ತು ಸಾಂಗ್? ಸಾಂಗ್ ಮಾತ್ರ ಸೂಪರ್ ಆಗಿದೆ ದೋಸ್ತ. ಈ ವಾತಾವರಣ, ಈ ಹಳ್ಳಿ ಮತ್ತೆ ಈ ಹಾಡೆಲ್ಲ ಕೇಳಿದ್ಮೇಲೆ ನನಗೂ ರೈತ ಆಗ್ಬೇಕು ಅನ್ನೋ ಫೀಲ್ ಬರ್ತಿದೆ. ಆಗ್ರಿ, ನಿಮ್ ತರ ಎಲ್ರು ಆಗ್ಬೇಕು, ಎಲ್ಲಾ ರೈತರು ಬೆಳಿಬೇಕು. ಸರಿ ದೋಸ್ತ, ಮತ್ತೆ ಬರ್ತೀವಿ. ಸರಿ ಆಯ್ತು. ನಮ್ಗೆ ಲೇಟ್ ಆಗ್ತಾ ಇದೆ. ಸರಿ ಸರಿ.
ನೀವ್ ಹೋಗ್ರಿ ಮಗ, ನಮ್ ಗೆಳೆಯ ಬಾಳ ದಿನಕ್ ಸಿಕ್ಕಾನೆ, ನಾನು ನಿನ್ ಜೊತೆ ಒಂದಿನ ಇದ್ ಬರ್ತೇನೆ. ಆಯ್ತಾಯ್ತು, ಬಾಯ್. ನಮ್ಮಪ್ಪ ಅಲ್ಲ ನನಗ ಅಪ್ಪ ಊಟಕ್ಕೆ ಬಾ. ಬಂದೆ ಅದನ್ನೇ ಇನ್ನ ಭಾಳ ಚೆನ್ನಾಗಿ ಓದ್ತಾ ಇದೆ ಅಂತ ಮಾಸ್ತರ್ ಸಿಕ್ಕಿದ್ರು, ಹೇಳಿದ್ರು ಮುಂದಕ್ಕೆ ಬೋರ್ಡಿಂಗ್ ಸ್ಕೂಲಿಗೆ ಹಾಕ್ತೇನೆ, ಇನ್ನೂ ಚೆನ್ನಾಗಿ ಓದಿನ. ಕ್ರಮ ಅದೇನ CCC ಅಂತ ಐತಂತಲ್ಲ, ಅದನ್ನ ಓದ. ಈ ಕಾಮ್ತ ಅದು ಸಾಕು, ಅದನ್ನ ಓದಿ ಚೆನ್ನಾಗಿರ. ಅಪ್ಪ ಅದು CCC ಅಲ್ಲ, CBSE ಸಿಲೆಬಸ್. ಹಾ ಅದನ್ನ ಓದ. ನಮ್ಗೂ ಕಾಮ್ತ ಸಾಕಾಗೈತಿ, ಅದ್ರಾಗ ಚೆನ್ನಾಗತ್ತಂತ ಅದ್ರಾಗ ಓದಿನ. ಅಪ್ಪ ನಾ ಯಾವ ಬೋರ್ಡಿಂಗ್ ಸ್ಕೂಲಿಗೂ ಅಲ್ಲೇ ಇದೇ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿ ನಿಮ್ ಜೊತೆ ಗದ್ದೆ ಕೆಲಸ ಕಲಿತೀನಿ. ಮುಕ್ಕಳ 3 ಪಾವ್ ರೊಕ್ಕಿಲ್ಲ, ಕಾಮ್ತ ಕಲಿತಾನ, ಸಾರಿ ಹೋಗಲ್ಲ ಮರ್ಯಾದಿಂದ. ನಾ ಯಾವ ಊರಿಗೂ ಹೋಗಲ್ಲ, ಈ ಊರ್ ಬಿಟ್ಟು ಇದೇ ಗೌರ್ಮೆಂಟ್ ಶಾಲೆಯಲ್ಲಿ ಓದಿ ನಿನ್ ಜೊತೆ ಕಮ್ತ ಕಲಿತೀನಿ. ಶಾಲೆ ಕಲಿಯಲ್ಲ, ನಂಗೆ ಹಿಂದೆ ತಿರುಗಿ ಮಾತಾಡ್ತೀಯ. ಅಲ್ಲಿ ನೋಡ ಹುಡುಗನ್ ಹೆಂಗ್ ಹೊಡಿತಾ ಇದಾರ ಅವ್ರ. ಈ ನಿಂಗಪ್ಪಗೆ ಏನ್ ಬುದ್ಧಿ ಐತಲ್ಲ, ಬರ್ರಿ. ಹೇ ನಿಂಗಣ ಬಿಡ, ಬುದ್ಧಿ ಐತಲ್ಲ, ಸಣ್ಣ ಹುಡುಗನ ಯಾಕಂಗ್ ಹೊಡ್ಯಾಕತ್ತಿದ್ದಿ ನೀನು? ನೋಡ್ ಕಾಟಿ, ದೊಡ್ಡ ಸಾಲಿ ಹೋಗಿ ದೊಡ್ಡ ಸಾಹೇಬ್ ಆಗು ಅಂದ್ರೆ ಇಲ್ಲ ಗೌರ್ಮೆಂಟ್ ಸಾಲಿ ಹೋಗಿ ನನ್ನ ಜೊತೆ ಕಾಮ್ತಾ ಕಲಿತಾನಂತ ನೋಡಿ ಅವನ. ಅಲ್ಲೋ ನಿಂಗಣ, ಅವನೇನು ಓದಲ್ಲ ಅನ್ನ, ಇಲ್ಲೇ ಓದ್ಕೊಂತ ಇದ್ದು ಚಂದ ಓದಿ ನಿನ್ ಜೊತೆ ಕಮ್ತಾ ಮಾಡ್ತಾನೆ ಅಂದ, ನೀನು ಸಹಾಯ ಮಾಡ್ಕೊಂತ. ಇಂಥ ಮಗ ಸಿಗಾಕ ಪುಣ್ಯ ಮಾಡಿರ್ಬೇಕು, ಖುಷಿ ಪಡ ನಿಂಗಪ್ಪ. ಏನ್ ಮಾತಾಡ್ತೀಯ ಕಾಟಿ, ಎಲ್ಲ ಗೊತ್ತಿಲ್ಲ, ನೀನ ಹಿಂಗ ಮಾತಾಡ್ತೀಯಲ್ಲ ನೀನ. ಹಂಗಲ್ಲ ನಿಂಗಣ, ನಿಂಗೆ ಅರ್ಥ ಆಗಲ್ಲ. ಏನ್ ಅರ್ಥ ಆಗಲ್ಲ, ನೋಡಿರ್ಲಿ ಕಮ್ತಾ ಮಾಡಿ. ಇರ್ಲಿ ಬಾ, ನಾ ಎಲ್ಲ ಹೇಳ್ತಾನೆ ಬಾ ನಿನಗೆ. ಯಾಕ ಹಿಂಗ್ಯಾಕೆ ಇದು ಮಾಡ್ಕೊಂತೀನಿ ನೀನು? ನೋಡ್ ನಿಂಗಪ್ಪ, ನೀನು ಮಕ್ಕಳನ್ನ ಓದ್ಸು ಬೇಡ ಅಂತ ಹೇಳಲ್ಲ, ನಿನ್ನ ಕೈಯಿಂದ ಎಷ್ಟಾಕತ್ತಷ್ಟು ಓದ್ಸು. ಆದ್ರ ಜ್ಞಾನ ಅನ್ನೋದು ಎಲ್ರಿಗೂ ಬೇಕು, ಬಹಳ ಮಹತ್ವವಾದ. ಆದ್ರ ನಿನ್ ಮಗನ್ ಮುಂದೆ ಕಮ್ತಾನ ಕೀಳಾಗ ನೋಡ್ಬೇಡ. ದೊಡ್ಡವರು ಒಂದ್ ಮಾತು ಹೇಳ್ಯಾರ, ನೀ ಎಂತ ಕೆಲಸ ಮಾಡಿದ್ರು ಅದನ್ನ ಪ್ರೀತಿಯಿಂದ ನೋಡ್ಬೇಕು. ಆ ಪ್ರೀತಿಯಿಂದ ನೋಡಿದ್ರ ನಿನಗೆ ಆ ಕೆಲಸದಿಂದ ತೃಪ್ತಿ ಸಿಗ್ತೈತಿ, ನಿನಗೆ ಸಂತೋಷ ಆಕತಿ. ಕಮ್ತ ಅಂದ್ರೆ ಏನು ಗೊತ್ತಾ ನಿನಗೆ? ಏನ್ ಕಮ್ತ, ಇದನ್ನ ನೆರಳು ಬಿಸಿಲು ಅನ್ನಂಗಿಲ್ಲ, ಹಂಗಾಗಿ ಅದಲ್ಲ. ಹುಚ್ಚ ಬಾ, ಇಲ್ಲಿ ಹೇಳ್ತೀನಿ. ಕಮ್ತ ಅಂದ್ರ ಕಮ್ತ ಅಂದ್ರ ಬ್ರಹ್ಮನ್ ಕೆಲ್ಸ ಇದ್ದಂಗ. ಹಲೋ, ಹಾ ಕಳಿಸಂತ ಐತಿ ತಮ್ಮ. ನಿಮ್ಮ ಅವ್ವ ಫೋನ್ ಮಾಡಿದ್ದ, ಮನೆ ಹೋಗ್ಬೇಕಂತ ನೋಡ. ನೋಡಿಂಗಣ್ಣ, ಕಮ್ತ ಅನ್ನೋದು ಹುಟ್ಟಿದ್ದು ಕಮತ್ ಅನ್ನೋ ಒಂದು ಪದದಿಂದ. ಕಾಮತ್ ಅಂದ್ರ ಒಂದು ಬ್ರಹ್ಮನ ಹೆಸರು. ಹಿಂಗಣ ಕಾಮತ್ ಬಿಡಿಸಿ ನೋಡು, ಕಾಮ ಪ್ಲಸ್ ಅರ್ಥ. ಹಿಂಗಣ ನೀ ತಿಳ್ಕೊಂಡಂಗ ಕಾಮ ಅಲ್ಲ, ಹೇಳ್ತಂಗೆ ಕೇಳ. ಕಾಮ ಅಂದ್ರ ಬ್ರಹ್ಮ ಪ್ಲಸ್ ಅತ್ತ ಅಂದ್ರ ಬ್ರಹ್ಮನತ್ತ ಹೋಗುವ, ಅದನ್ನ ನಾವು ಕಮ್ತ ಅಂತ ಕರಿತೀವಿ. ನಾವೀಗ ಸೃಷ್ಟಿಕರ್ತ ಬ್ರಹ್ಮನ್ ಕೆಲಸ ಮಾಡ್ತದೆ, ಅದನ್ನ ಕಮ್ತ ಅಂತ ಕರಿತಾರೆ. ಅದನ್ನ ಯಾವತ್ತು ಕಮ್ತಾನ ಗೀಳಾಗಿ ನೋಡ್ಬೇಡ. ಅಲ್ಲಿ ಕಾಟೆ, ಕಮ್ತದ ಮೇಲೆ ನನಗೇನು ಕೇಳೋರ್ಮೇ ಇಲ್ಲ. ಇನ್ನ ನನ್ನ ಮಗನು ಮಂದಿ ತರ ಬೇರೆ ಗೌರ್ಮೆಂಟ್ ನೌಕರಿ ಸೇರ್ಲಿ ಅನ್ನೋ ಆಸೆ. ನೀನು ಅನ್ಕೊಂಡಿದ್ ತಪ್ಪಲ್ಲ, ಎಲ್ಲಾರ ತರ ನನ್ನ ಮಗನು ಗೌರ್ಮೆಂಟ್ ನೌಕರಿ ಮಾಡ್ಲಿ, ಚೆನ್ನಾಗಿರ್ಲಿ ಅಂತ ಆಸೆ ಪಟ್ಟು ತಪ್ಪಲ್ಲ. ಆದ್ರ ಎಂತ ದೊಡ್ಡ ಹುದ್ದೆದಾಗಿದ್ರು ಅದು ಕೂಲಿ ಕೆಲಸ ಅಂತ ಆಗತ್ ಹೊರತು ಯಜಮಾನ ಅಂತ ಅನ್ಸ್ಕೊಳಲ್ಲ.
ಇವಾಗ ನೀನ ಓದ್ಲ ನೀನು 10 ಎಕರೆ ಆಸ್ತಿ ಐತಿ, ಹೊಲ ಐತಿ, ಎಲ್ಲ ಐತಿ. ನೀನು 4 ಮಂದಿಗೆ ಯಜಮಾನ. ನಿನ್ನ ಮಗ ಮಾಡ್ತಾನ ಅಂದ್ರೆ ಅವನು ಕಮ್ತಾ ಮಾಡಿಸು. ಅವ್ನು ಓದ್ಕೊಂಬಂದು ಕಮ್ತಾ ಮಾಡಿ ಅವ್ನು 8 ಜನಕ್ಕೆ ಕೆಲಸ ಕೊಡಲಿ, 8 ಜನಕ್ಕೆ ಅವ್ನು ಯಜಮಾನ ಆಕಾನ. ಅದನ್ನ ಬಿಟ್ಟು ಗೌರ್ಮೆಂಟ್ ನೌಕರಿ ಅಂತ ಅಲ್ಲಿ ಹೋಗಿ ಇನ್ನೊಬ್ರ ಕೈ ಕೆಳಗೆ ಕೆಲಸ ಮಾಡೋದಕ್ಕೂ ಅದು ಬೇಡ. ನಿಮ್ಮ ಮಗ ಕಮ್ತಾ ಕಲ್ಸು, ತಿಳ್ಕೊ ಸ್ವಲ್ಪ. ಕಾಟಿ ಹಂಗಾರೆ ಶಿಕ್ಷಣಕ್ಕೆ ಏನ್ ಬೆಲೆನೇ ಇಲ್ವಾ? ಶಿಕ್ಷಣಕ್ಕೆ ಬೆಲೆ ಇಲ್ಲ ಅಂತ ಯಾರು ಹೇಳ್ದಾರ? ಶಿಕ್ಷಣಕ್ಕೆ ಬೆಲೆ ಐತಿ. ಹಾಗಂತ ಶಿಕ್ಷಣ ಕಲ್ತಾನಷ್ಟು ನೌಕರಿನ ಮಾಡ್ಬೇಕು ಅನ್ನೋದು ತಪ್ಪು. ಕಮ್ತಾ ಮಾಡ್ಬೇಕು. ಕಮ್ತದಾಗಿರೋ ಸುಖ ಕಮ್ತಾ ಮಾಡ್ದನಿಗೆ ಗೊತ್ತು. ಓದಿದವರೆಲ್ಲ ನೌಕರಿ ಮಾಡ್ಬೇಕು ಅನ್ನೋದು ಆಗಿದ್ರೆ ನಾನು ಮಾಸ್ಟರ್ ಡಿಗ್ರಿ ಮಾಡ್ದವ, ನಾನು ಯಾಕೆ ಕಮ್ತಾ ಮಾಡಕ್ ಬರ್ತಿದ್ದೆ? ತಿಳ್ಕೊ ಸ್ವಲ್ಪ. ಶಿಕ್ಷಣ ಅಂದ್ರೆ ಏನು ಗೊತ್ತೈತೆ ನಿನಗೆ? ಏನಪ್ಪ? ಹೇಳ್ತಂಗೆ ಕೇಳ. ಶರೀರ ಶ್ರಮದ ಕಡೆ, ಬುದ್ಧಿ ಜ್ಞಾನದ ಕಡೆ, ಮನಸ್ಸು ಶ್ರದ್ಧೆ ಕಡೆ. ಇದನ್ನ ನಿಜವಾದ ಶಿಕ್ಷಣ ಅಂತಾರೆ. ಆದ್ರೆ ಈಗೇನು ನಡೆಯಕತ್ತಪ್ಪ ಅಂದ್ರೆ ಶಿಕ್ಷಣ ಅಂದ್ರೆ ಅಂಕ, ಶಿಕ್ಷಣ ಅಂದ್ರೆ ದುಡ್ಡು, ಶಿಕ್ಷಣ ಅಂದ್ರೆ ಮತ್ತೊಬ್ಬರ ಕೈ ಕೆಳಗೆ ಕೆಲಸ ಮಾಡೋದಾಗ್ಬಿಟ್ಟೆ. ಇದನ್ನ ನಾವು ಶ್ರೇಷ್ಠತೆ ಅಂತ ಅನ್ಕೊಂಡೇವಿ. ಇದನ್ನ ನಾವು ನಮ್ಮ ಮಕ್ಕಳ ತಲೆ ತುಂಬಾಕತ್ತೇವೆ. ಇದು ಹಂಗಾರೆ ಗೌರ್ಮೆಂಟ್ ನೌಕರದಾರೆ ಬೆಲೆನೇ ಇಲ್ವಾ? ಒತ್ತು ಮಾಡಿಸ್ತೇನೆ ತಡಿ. ನಮ್ಮ ದೋಸ್ತ ಇದ್ನಲ್ಲ ಎಲ್ಲೋದ? ಏ ಸುನಿ, ಬಾಯ್ಲಿ. ಹಾ ಬಂದೆ ನೋಡಿಗಣ, ನೌಕರಿದಾರರಿಗೆ ಬೆಲೆ ಇಲ್ಲ ಅಂತಿದ್ದಲ್ಲ, ಇವರು ನೌಕರಿ ಮಾಡಾರ. ಇವ್ರನ್ನ ಕೇಳ್ದೋಸ್ತ. ಹಿಂಗಣ್ಣ, ನೌಕರಿ ಮಾಡೋರ ಜೀವನ ನಿಮಗೆ ನೋಡೋಕಷ್ಟೇ ಚೆನ್ನಾಗಿ ಕಾಣ್ತತೆ, ಅದ್ರ ಒಳಗಡೆ ನೋವು ಅನುಭವಿಸಿದವರಿಗೆ ಗೊತ್ತು. ಇವತ್ತು ಯಾರೋ ನಿಮ್ಮ ಫ್ಯಾಮಿಲಿಯಲ್ಲಿ ಆರಾಮಿಲ್ಲ ಅಂತ ಅಂದ್ರೂ ನಿಮಗೆ ಬೇಗ ಪಟ್ಟ ಅಂತ ನೀವು ಆಸ್ಪತ್ರೆಗೆ ತೊಗೊಂಡೋಗಿ ಸೇರಿಸ್ಬೋದು. ನಾವು ಪ್ರತಿಯೊಂದಕ್ಕೂ ಪರ್ಮಿಷನ್ ತಗೋಬೇಕು, ರಜೆ ಕೇಳಬೇಕು. ಆಮೇಲೆ ಫ್ಯಾಮಿಲಿಲಿ ಯಾವುದೋ ಒಂದು ಫಂಕ್ಷನ್ ಇರುತ್ತೆ, ಪಟ್ ಅಂತ ಬೇಗ ಹೋಗ್ಬಿಡ್ತೀರ. ಒಂದು ಖುಷಿ, ಜೀವನದಲ್ಲಿ ಸಂತೋಷ, ನಗು ಅನ್ನೋದು ಏನಿದೆ ಅದನ್ನು ಅನುಭವಿಸ್ತೀರ. ನಾವು ಯಾವುದು ಖುಷಿ ಇಲ್ಲ, ಏನಿಲ್ಲ ನಿಂಗಣ್ಣ. ಸಾಕಾಗೋಗೈತೆ ನೋಡ್ರಿ. ನೌಕರಿ ಅನ್ನೋ ಜೀವನನೇ ಸಾಕಾಗೈತಿ. ನಿಮ್ಮ ಥರ ಬದುಕಬೇಕು ಅಂತ ನನಗೂ ಆಸೆ ಇದೆ. ಬಟ್ ಏನು ಮಾಡ್ತೀರಿ, ಫ್ಯಾಮಿಲಿ ಕಮಿಟ್ಮೆಂಟ್ ಬಿಡೋಕ್ಕಾಗಲ್ಲ. ಸರಿ ನಿಂಗಣ್ಣ, ನಂಗೂ ಟೈಮ್ ಆಯ್ತು. ನಮ್ಮ ದೋಸ್ತನ್ನು ಊರಿಗೆ ಕಳಿಸ್ಬೇಕು, ಅವಂಗೂ ಟೈಮ್ ಆಯ್ತು. ನಾನು ಇನ್ನೊಂದು ಸ್ವಲ್ಪ ಗುಣಿ ಕೆತ್ಬಿಟ್ಟು ನಾ ಬರ್ತೀನಿ. ಬರ್ನಾ? ಮತ್ತೀಗ ನಿಂಗಣ್ಣ ಯಾಕೆ ಬಸಣ್ಣ, ಏನಾಯ್ತು? ಬಸಣ್ಣ, ಏನ್ ಮಾಡ್ಕೊಳಕ್ ಹೋಗಿದ್ದೆ ನೀನು? ಏನ್ ವಿಷಯ ಇದ್ರು ನಮ್ಮ ಹತ್ರ ಹೇಳ್ತಿದ್ದಲ್ವಾ? ಮಾತೆತ್ತಿರ ನಮ್ಮ ಮಕ್ಕಳು ಅಂತ ಹೇಳ್ತಿದ್ರೆ ಮಕ್ಳ ಹತ್ರ ಹೇಳ್ಕೊಂಡೇ ಇರೋದು ಏನಿದೆ ಬಸಣ್ಣ? ಮಾತಿದ್ರಿ ನಮ್ಮ ಅಣ್ಣನ ಮಕ್ಕಳು, ನಮ್ ದೊಡ್ಡಪ್ಪನ ಮಕ್ಕಳು ಅಂತಿದ್ರಿ. ಆದ್ರೆ ಇವಾಗ ನಮ್ಮ ಹತ್ರ ಹೇಳೋದಂತ ವಿಷಯ ಅಂತದೇ ಏನ್ ಮುಚ್ಚಿಬಿಟ್ಟಿದ್ಯಪ್ಪ, ಹೇಳು. ಎಲ್ಲ ಹೇಳ್ಕೊಂತಿದ್ದಲ್ಲ ಬಸಣ್ಣ, ಇದನ್ನ ಯಾಕೆ ಹೇಳ್ಕೊಂಡಿಲ್ಲ? ಯಾಕ ನಾವೆಲ್ಲರೂ ಇದ್ದಿದ್ದಿಲ್ಲ ಇಲ್ಲಿ? ಹೇಳ್ಕೋಬೇಕಾಗಿತ್ತು ಒಂದ್ ಮಾತು. ಸುಧಾರ್ಸ್ಕ. ನಾ ಕಾಟಿಗೆ ಫೋನ್ ಹಚ್ಬಿಡ್ತೇನೆ ತಡಿ. ಸುಧಾರ್ಸ್ಕ. ಹೇಳ. ಹಾ ಹೌದಾ? ಹಾ ಬಂದೆ. ಓ, ಕಾಟಿ ಬಂದಿದೆ. ಕಾಟಿ ಬಂದ? ಯಾಕು ಏನಾಯ್ತು? ಜನ ಸೇರಿದಾರ? ಇಲ್ಲ, ನಾವು ಕೆಲ್ಸಕ್ಕೆ ಹೋಗ್ತಾ ಇದ್ವಿ. ಏ ನಿಲ್ಸ್. ಏನೈತೆ? ಯಾಕೆ? ಅಲ್ಲೋಡು. ಏ ಬರೋ. ರಾವಣ, ಭೀಮಣ್ಣ, ನಿಂಗಣ್ಣ ಬರೋ. ಬಸಣ್ಣ ಏನಾಗ್ತದ, ಬೇಗ ಬರೋ. ಯಾಕೆ ಬಸಣ್ಣ, ಏನಾಯ್ತು? ಇರೋದ ನೋಡಿ ಎಲ್ಲ. ಬಾ, ಇಲ್ಲಿ ಕುತ್ಕೋ ಬಾ. ನೀ ಯಾಕೆ ಹೇಳಿಲ್ಲ ಫೋನಾಗ? ಅಂತ ವಿಷಯ ಏನಿಲ್ಲ. ಮತ್ ನೀನ್ ಗಾಬರಿ ಆಗ್ತಿ ಅಂತ ಹೇಳಿ ಸುಮ್ನೆ ನಾನೇ ಹೇಳದ್ ಬೇಡ ಅಂತ ಹೇಳಿದೆ. ಏನಾಗಿಲ್ಲ, ಬಾ ಬಸಣ್ಣ ಹತ್ರ ಹೋಗೋಣ. ಪಡಂತ ವಿಷಯ ಏನಾಗಿಲ್ಲಲ್ಲ ಬಸಣ್ಣ? ದೇವ್ರಿಗೆ ಒಂದು ಥ್ಯಾಂಕ್ಸ್ ಹೇಳ್ಬೇಕು. ಎಲ್ರು ಬಂದು ಅವ್ನು ಪ್ರಾಣ ಉಳಿಸಿರಲ್ಲ, ಅಷ್ಟು ಸಾಕು. ಏನಾಗಿಲ್ಲಲ್ಲ? ಸರಿ ಬಾ ಬಸಣ್ಣ. ಹಳ್ಳಿ ನೆರಳಿ ಕರ್ಕೊಂಡು
ಯಾಕೆ ಬಸಣ್ಣ ಈ ಥರ ನಿರ್ಧಾರ ತಗೊಂಡು ನನ್ನ ಹತ್ರ ಹೇಳಲ್ಲ? ಬಸಣ್ಣ ನನ್ನ ಹತ್ರ ಅಂತ ಹೇಳಕ್ಕಾಗಲಿಲ್ಲ, ಕಾಟಿದ್ರು ಕ್ಲೋಸ್ ಇದ್ದು ಹೇಳಕ್ಕಾಗಲ್ಲ ನೀನು. ಹಿಂಗ್ ಮಾಡ್ಕೊಂಡ್ರೆ ಹೆಂಗ? ಏನ್ ಹೇಳಿ ನಿಂಗಪ್ಪ, ನನ್ನ ಮಗನ್ನ ಹೊರದೇಶಕ್ಕೆ ಕಳಿಸಿ ಓದಿಸ್ಬೇಕಂತ ಇದ್ದದ್ದು 1 ಎಕರೆ ಹೊಲನೂ ಮಾರಿಬಿಟ್ಟೆ. ಹೈಯರ್ ಎಜುಕೇಶನ್ ಅಂತ ಕಳಿಸಿದೆ. ನನ್ನ ಮಗ ನೋಡಿದ್ರ ಯಾವ್ದೋ ಒಂದು ಕೆಂಪಾರಿ ಹುಡುಗಿ ಕಟ್ಕೊಂಡು ತಾಯಿ ಸತ್ರು. ತಾಯಿ ಮಣ್ಣಿಗೆ ಬರ್ಲಿಲ್ಲ ನನ್ನ ಮಗ. ಏನ್ ಮಾಡ್ದಪ್ಪ, ನನ್ನ ಹಣೆ ಬಾರ ಸರಿ ಇಲ್ಲ. ಹಂಗ್ ಮಾಡ್ಬೇಡ ಬಿಡು ಬಸಣ್ಣ. ಅಲ್ಲೋ ನಿಂಗಪ್ಪ, ನನಗೆ ಅವ ದುಡ್ಡು ಕೊಡೋದು ಬೇಡಾಗಿತ್ತು. ವರ್ಷಕ್ಕ ಒಂದ್ಸಲ ಫೋನ್ ಸತ್ಯ ಮಾಡ್ಲಿಲ್ಲ. ಏನ್ ಮಾಡೋದು, ನಮ್ಮ ಹಣೆ ಬಾರ ಬಹಳ ಕೆಟ್ಟೈತಿ. ಮಕ್ಳು ಹಡ್ಕೊಂಡು ಇಂಥ ಮಂಗ್ಯಾನ ಮಕ್ಳು ಇಂಥ ಕೆಲಸ ಮಾಡ್ತಾನ ಅಂತಂದ್ರ ಎತ್ತ ಕಳ್ಳು ಎಷ್ಟು ಹೊಟ್ಟೆ ಉರಿಕಿಲ್ಲಪ್ಪ. ನೀನೇ ಹೇಳ್ಬಾ ನಿಂಗಪ್ಪ. ಹೊಲ ಮಾರಿದ್ದ ಆಸ್ತಿ ಮಕ್ಕಳ ಆಸ್ತಿ ಅಂತೇಳಿ ಹೊಲ ಮಾರಿದ್ದ ಹೊರ್ತು ಇವ್ರು ಆಸ್ತಿ ಮಾಡ್ಲಿಲ್ಲ. ನಮ್ಮ ಮಕ್ಕಳು ಹುಡುಗಿಯರು ಕೂಡ ಚೆಲ್ಲಾಟ ಮಾಡ್ಕೊಂಡು ಈ ನಮೂನಿ ಮಾಡ್ತಾ ಇದಾರ. ಹಿಂಗಾಗೆ ಈ ತರ ಆಗಿದ್ದಪ್ಪ ನಾನು. ಕಾಕ, ನಿನಗ ಅನುಭವ ಆದಷ್ಟು ನಮ್ಗೆ ವಯಸ್ಸಾಗಿಲ್ಲ. ಆದ್ರೂ ಒಂದು ಮಾತು ಹೇಳ್ತೀನಿ ಕೇಳು. ಹೆತ್ತರ ಪಾಲಿಗೆ ಮಕ್ಕಳು ಆಸ್ತಿ ಆಗ್ಬೇಕು. ಆಸ್ತಿ ಮಾರಿ ನಾವು ಮಕ್ಕಳನ್ನ ಬೆಳೆಸ್ಬಾರ್ದು. ತಮ್ಮ ಇದೇನ್ ಹೇಳಕತ್ತಿ ನೀನು? ನಮ್ಮ ಮಕ್ಳು ದೊಡ್ಡ ಶಾಲೆ ಓದ್ಬೇಕಂತ ಅನ್ಕೊಳೋದು ತಪ್ಪ ಹಂಗಾರ? ಯಾಕೆ ಗೌರ್ಮೆಂಟ್ ಶಾಲೆಗೆ ಓದಿದ ಮಕ್ಳೇನು ದೊಡ್ಡವ್ರಾಗಲ್ಲನ? ನಾವೆಲ್ಲ ಗೌರ್ಮೆಂಟ್ ಶಾಲೆಗೆ ಓದಿ ಒಳ್ಳೆ ಕೆಲಸದಾಗಿಲ್ಲನ ಈಗ? ಯೋಗಿ ಅಣ್ಣ, ನಾನು ಓದಿದ್ದು ಗೌರ್ಮೆಂಟ್ ಶಾಲೆನೇ, ಕಾಟಿ ಓದಿದ್ದು ಗೌರ್ಮೆಂಟ್ ಶಾಲೆನೇ, ನಾವೆಲ್ಲ ಓದಿದ್ದು ಗೌರ್ಮೆಂಟ್ ಶಾಲೆನೇ. ನಾವೇನು ಮನುಷ್ಯರಲ್ವಾ? ನಮ್ಗೇನು ಮರ್ಯಾದೆ ಅಲ್ವಾ? ಅಲ್ಲೋ ಹುಚ್ಚ, ನೌಕರಿ ಮತ್ತೆ ಕಮ್ತಾ ಮಾಡಕ್ ಬಂದಿಲ್ಲ ಅವ್ನ ಮಾತು ಕಟ್ಕೊಂಡ ಹೋಗು ನೌಕರಿ ಮಾಡೋಗ. ನೀವು ಗೌರ್ಮೆಂಟ್ ಶಾಲೆ ಓದಿದ ಕಾಲ ಮತ್ತು ಕಮ್ತಾ ಮಾಡಕ್ ಬಂದದ್ದು ಮಕ್ಕದ ಮೇಲೆ ಮೀಸ್ ಬಂದಲ್ಲ, ನಮ್ಗೆ ಹೇಳಕ್ ಬಂದ್ಬಿಟ್ರಿ ನೀವು. ಭೀಮಣ್ಣ, ಕಮ್ತ ಮಾಡ್ಬೇಕು ಅನ್ನೋದು ಅವ್ನ ಸ್ವಂತ ಆಯ್ಕೆ. ನಮ್ಗೇನು ಕೆಲಸ ಸಿಕ್ಕಿಲ್ಲ ಅಂತಲ್ಲ ಭೀಮಣ್ಣ, ಒಳ್ಳೆ ಕೆಲಸನೇ ಸಿಕ್ಕಿತ್ತು. ಅಲ್ಲಿ 8 ತಾಸು ದುಡ್ದು ಯಾರನ್ನೂ ಉದ್ಧಾರ ಮಾಡೋಕ್ಕಿಂತ ನಮ್ಮ ಅಜ್ಜ ಅಪ್ಪ ಮಾಡಿರೋ ಆಸ್ತಿಲಿ ನಾವೇ 8 ತಾಸು ದುಡ್ದು ನಮ್ಮ ತಂದೆ ತಾಯಿನ ಚೆನ್ನಾಗಿ ನೋಡ್ಕೋಬೋದಲ್ಲ. ಅದಕ್ಕೋಸ್ಕರ ಸಿಕ್ಕಿರೋ ಕೆಲಸ ಬಿಟ್ಟು ಬಂದೀವಿ ಅಷ್ಟೇ. ಅಲ್ಲೋ ಹುಚ್ಚ, ನೌಕರಿ ಮಾಡೋದ್ ಬಿಟ್ಟು ಅವನ ಪರವಾಗಿ ನೀನು ಹೇಳಕ್ ಬಂದಿಲ್ಲ. ಹೋಗು ನೌಕರಿ ಮಾಡೋಗ. ಭೀಮಣ್ಣ, ಸರಿಯಾಗಿ ಹೇಳ್ತೀನಿ ಕೇಳಿಸ್ಕೊ. ಒಂದು ಮಾತು, ಒಂದು ಸಣ್ಣ ಊರು ಐತಿ ಅಂದ್ರೆ ಅಲ್ಲಿ 1 ವರ್ಷಕ್ಕೆ 50 ಹುಡುಗರು ಡಿಗ್ರಿ ಮುಗಿಸಿ ಕೆಲಸ ಹುಡುಕಕ್ಕೆ ಬರ್ತಾರೆ. 1 ವರ್ಷಕ್ಕೆ 50 ಹುಡುಗರು ಡಿಗ್ರಿ ಮುಗಿಸಿ ಬಂದ್ರೆ, ಒಂದು ಸಣ್ಣ ಊರಾಗ 1 ವರ್ಷಕ್ಕೆ 50 ಹುಡುಗರು ಡಿಗ್ರಿ ಮುಗಿಸಿ ಬರ್ತಾರ ಅಂದ್ರೆ ನಮ್ಮ ಊರ್ಕಿಂತ ದೊಡ್ಡ ದೊಡ್ಡ ಊರುಗಳಿಗೆ ಎಷ್ಟು ಹುಡುಗರು ಬರ್ಬೋದು? ಒಂದು ಪಂಚಾಯತಿ ಲೆವೆಲಿಗೆ, ಒಂದು ತಾಲೂಕು ಲೆವೆಲಿಗೆ, ಒಂದು ಜಿಲ್ಲೆ ಲೆವೆಲಿಗೆ ಅಥವಾ ಒಂದು ರಾಜ್ಯ ಲೆವೆಲಿಗೆ ಎಷ್ಟು ಹುಡುಗರು ಆಗ್ಬೋದು? ಎಷ್ಟು ಹುಡುಗರು ಡಿಗ್ರಿ ಮುಗಿಸಿ ಬರ್ಬೋದು? ಲೆಕ್ಕ ಹಾಕು ನೋಡೋಣ. 1 ವರ್ಷಕ್ಕೆ ಒಂದು ರಾಜ್ಯದಲ್ಲಿ ಎಷ್ಟು ಗೌರ್ಮೆಂಟ್ ಕೆಲಸ ಖಾಲಿ ಇದಾವೋ, ಎಷ್ಟು ಜನರಿಗೆ ಕೆಲಸ ಕೊಡ್ಬೋದು ಅಂತ ಹೇಳೋಕ್ಕಾಗಲ್ಲ. ಅದನ್ನು ನಿನ್ನಿಂದ ಲೆಕ್ಕ ಮಾಡೋಕ್ಕೂ ಆಗಲ್ಲ. ಇದನ್ನು ಮಾಡೋಕ್ಕೆ ಅಂಜಿಕೆ ಯಾಕೆ? ಎಲ್ಲೋ 1000ಕ್ಕೊಬ್ರಿಗೆ ಸಿಗೋ ಗೌರ್ಮೆಂಟ್ ನೌಕರಿಗೋಸ್ಕರ ಲಕ್ಷ ಡೊನೇಷನ್ ಕೊಟ್ಟು ಗಾರ್ಮೆಂಟ್ ಶಾಲೆಯಲ್ಲಿ ಓದಿಸಿ ಕೈಗೆ ಸಿಗ್ದಂಗೆ ಹೋದ್ರು ಮಕ್ಕಳು ಅಂತ ಹೇಳೋದಕ್ಕೆ? ನಿಮ್ಮ ಮಕ್ಕಳನ್ನ ಇಲ್ಲೇ ಇರೋ ಹತ್ತಿರದ ಗೌರ್ಮೆಂಟ್ ಶಾಲೆಗೆ ಹಾಕ್ರಿ. 1 ಸರಿ 2 ಸರಿ ವಿಸಿಟ್ ಕೊಡ್ರಿ ಶಾಲೆಗೆ. ಮಕ್ಕಳು ಹೆಂಗೆ ಓದ್ತಾರೆ ಅಂತ ಗೊತ್ತಾಗುತ್ತೆ. ಕನ್ನಡ ಶಾಲೆಯಲ್ಲಿ ಓದಿದ್ರೆ ಮಕ್ಕಳು ಒಳ್ಳೆ ಸಂಸ್ಕಾರ ಕಲಿತಾರೆ, ಒಳ್ಳೆ ಬುದ್ಧಿ ಕಲಿತಾರೆ, ಒಳ್ಳೆ ನಡವಳಿಕೆ ಕಲಿತಾರೆ, ಆಟ ಪಾಠ ಪ್ರತಿಯೊಂದು ಕಲಿತಾರೆ. ನಾವು ಪೋಷಕರೆಲ್ಲ ಶಾಲೆಗೆ ಹೋಗಿ ಭೇಟಿ ಕೊಟ್ಟು ಶಾಲೆ ವ್ಯವಸ್ಥೆ ಹೆಂಗೈತಿ ಅಲ್ಲೆಲ್ಲ ವಿಚಾರ ಮಾಡಿದರೆ ಏನೋ ಒಂದು ಅಪ್ಪು ತಪ್ಪು ಇದ್ರು ಅದನ್ನ ಸರಿ ಮಾಡ್ಬೋದು. ನಾವು ಹೋಗ್ದಂಗೆ ಇದ್ರೆ ಏನು ಗೊತ್ತಾಗುತ್ತೆ ನಮಗೆ? ಈ ಮಧ್ಯೆ ಸಂಸ್ಕಾರ ಹೇಗೆ ಬಂತು? ಹೆಂಗೆ ಬಂತು? ಏಕಕ್ಕ, ನಿನ್ನ ಮಕ್ಕಳು ಓದ್ತಿರೋದು ಕಾನ್ವೆಂಟ್ ಶಾಲೆಯಲ್ಲಿ ತಾನೆ ಅಲ್ಲ? ಅದೇ ಸೆಂಟ್ ಮೇರೀಸ್ ಸ್ಕೂಲ್ ಅಲ್ಲ? ಹೌದೌದು, ವರ್ಷಕ್ಕೆ 50,000 ರೂಪಾಯಿ ಫೀಸ್. ಏನು ಹೆಮ್ಮೆಯಿಂದ ಹೇಳ್ತೀವ ಕಕ್ಕ? ನಿನ್ನ ಮಕ್ಕಳು ಒಂದು ಹೆಣ್ಣು ಒಂದು ಗಂಡು ಅಲ್ಲ? ಹೌದು. ಅಲ್ಲ ಕಕ್ಕ, ನಿನ್ನ ಮಗಳು ತಲೆ ತುಂಬ ಹೂ ಮುಟ್ಕೊಂಡು, ಕೈ ತುಂಬ ಬಳೆ ಹಾಕ್ಕೊಂಡು, ಹಣೆ ತುಂಬ ಕುಂಕುಮ ಇಟ್ಕೊಂಡು ಯಾವತ್ತಾದ್ರೂ ಶಾಲೆಗೆ ಹೋಗಿದ್ದಾಳ? ನಿನ್ನ ಮಗ ಇದ್ದಾನಲ್ಲ, ಯಾವತ್ತಾದ್ರೂ ಧೈರ್ಯದಿಂದ ಚೌತಿ ಹಬ್ಬಕ್ಕೆ ಅಥವಾ ದೀಪಾವಳಿ ಹಬ್ಬಕ್ಕೆ ಪಟಾಕಿ ಹೊಡೆದಿದ್ದಾನ? ಅಲ್ಲೆಲ್ಲ ಅವಕಾಶ ಇಲ್ಲಪ್ಪ, ದೊಡ್ಡ ಶಾಲೆ ಐತದ ಅಲ್ಲೆಲ್ಲ. ಓಹ್, ದೊಡ್ಡ ಶಾಲೆ. ನಮ್ಮ ಭಾರತೀಯ ಸಂಸ್ಕೃತಿನ ಹತ್ತಿಕ್ಕಿ ಮಕ್ಕಳನ್ನ ಧೈರ್ಯಗೊಂದಿಸಿ 50,000 ಲಕ್ಷ ಫೀಸ್ ತುಂಬಿ ಅದನ್ನೇ ದೊಡ್ಡ ಶಾಲೆ ಅನ್ನೋ ನಿಮ್ಮಂಥ ಮನಸ್ಥಿತಿಯವರು ಎಲ್ಲಿವರೆಗೂ ಇರ್ತಾರೋ ನಾವು ಈ ಪಾಶ್ಚಿಯನ್ ಆಚರಣೆಗಳಿಗೆ ಗುಲಾಮರಾಗೇ ಇರ್ತೀವಿ. ನಿಮ್ಮಂಥ 4 ಮಂದಿ 4 ಥರ ಮಾತಾಡ್ತಾರಂತ ನಮ್ಮ ಅಪ್ಪ ಅಮ್ಮ ನಮಗೆ ಇಷ್ಟ ಇಲ್ದರೋ ಕೆಲಸ ಮಾಡಕ್ಕೆ ಹಚ್ತಾರೆ. ಅಪ್ಪ ಅಮ್ಮನ ಮಾತಿಗೆ ಬೆಲೆ ಕೊಟ್ಟು ನಮ್ಗೆ ಇಷ್ಟ ಇಲ್ದರೋ ಕೆಲಸ ಇದ್ರೂ ಕೂಡ ಇನ್ನೊಬ್ಬರ ಕೈ ಕೆಳಗೆ ಗುಲಾಮರಾಗಿ ಕೆಲಸ ಮಾಡ್ಕೊಂಡು ಇರ್ತೀವಿ. ನಿಮ್ಮಂಥವ್ರ ವಿರುದ್ಧ ಮಾತಾಡೋಕ್ಕೆ ಧೈರ್ಯ ಆಗಲ್ಲ, ನಮ್ಮ ದೇಶ ಉದ್ಧಾರ ಆಗಲ್ಲ. ನೀನು ನಿನ್ನ ಮಕ್ಕಳಿಗೆ ಖರ್ಚು ಮಾಡೋ ಹಣವನ್ನು ಎತ್ತಿಟ್ಟು ಸ್ವಲ್ಪ ಸಮಯ ಕೊಟ್ಟರೆ ನಮ್ಮೂರಲ್ಲಿರ್ತಕ್ಕಂಥ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ
ಹಾಗೂ ಧೈರ್ಯವನ್ನು ಕೊಡ್ಬೋದು. ಶಿವ, ಎಲ್ಲಿವರೆಗೂ ನಮ್ಮ ಜನ ಸ್ವಯಂ ಪ್ರೇರಣೆಯಿಂದ ಬದಲಾಗೋದಿಲ್ಲ. ನೀನು ಅಲ್ಲಿವರೆಗೂ ಏನೋ ಬಡ್ಕೊಂಡ್ರೆ ಏನೂ ಉಪಯೋಗ ಇಲ್ಲ. ಅಪ್ಪ ನನಗೆ ಹೇಳಿದ್ದಿಷ್ಟೇ, ಮನುಷ್ಯರ ಜೀವನಕ್ಕೆ ಶಿಕ್ಷಣ ಎಷ್ಟು ಮುಖ್ಯನೋ ಜ್ಞಾನನೂ ಅಷ್ಟೇ ಮುಖ್ಯ. ನಮ್ಮಪ್ಪ ಹೇಳ್ದಂಗೆ ನಾನು ಚೆನ್ನಾಗೇ ಓದಿದ್ದೀನಿ. ಒಳ್ಳೆ ಜ್ಞಾನ ಇರೋದ್ರಿಂದನೇ ಕೃಷಿ ಜೀವನನ ಆಯ್ಕೆ ಮಾಡ್ಕೊಂಡಿದ್ದೀನಿ. ನನಗೆ ರೈತ ಅಂತ ಹೇಳ್ಕೊಳಕ್ಕೇನು ಬೇಜಾರಿಲ್ಲ. ನಮ್ಮ ಅಜ್ಜನೂ ಒಬ್ಬ ಫಾರ್ಮರ್, ನಮ್ಮ ಅಪ್ಪನೂ ಒಬ್ಬ ಫಾರ್ಮರ್. ಇನ್ನು ನಾನು ಐ ಆಮ್ ದಿ ಸಣ್ಣ ಫಾರ್ಮರ. ನಾನು ಒಬ್ಬ ರೈತನೇ. ಬಸಣ್ಣ ಬಾ, ನಿನ್ನ ಮಗ ಇಲ್ಲ ಅಂದ್ರೆ ಏನಾಯ್ತು, ನಿನ್ನ ಮಗನ ಸ್ಥಾನದಾಗ ನಾನು ಇರ್ತೀನಿ. ನಮ್ಮಪ್ಪ ನನ್ನ ಸರ್ಕಾರಿ ಶಾಲೆ ಓದ್ತಾನೆ. ಸರ್ಕಾರಿ ಶಾಲೆ ನನಗೆ ಸಂಸ್ಕೃತಿ ಕಲಿಸಿದೆ. ಒಳ್ಳೆ ವಿದ್ಯೆ, ಜ್ಞಾನ, ಬುದ್ಧಿ, ಒಳ್ಳೆ ಸ್ಥಾನನೂ ಕೊಟ್ಟೈತಿ. ಯಾಕೆ ತಲೆ ಕೆಡ್ಸ್ಕೊಂತ, ಇನ್ಮೇಲೆ ನಾ ಇರ್ತಾನೆ ಬಾ. ನೌಕರಿಯನ್ನು ಹುಚ್ಚಿಟ್ಕೊಂಡಿರ್ತಕ್ಕಂಥ ಎಲ್ಲರಿಗೂ ಒಂದು ಕಿವಿ ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ನೌಕರಿ ಅನ್ನೋದು ಕೈ ತುಂಬ ಕಾಸಿರುತ್ತೆ, ಕಣ್ಣು ತುಂಬ ಕನಸಿರುತ್ತೆ, ಮನಸ್ಸು ತುಂಬ ಆಸೆ ಇರುತ್ತೆ, ತಲೆ ತುಂಬ ಟೆನ್ಷನ್ ಇರುತ್ತೆ, ಹಾಗೆ ಕೈ ತುಂಬ ಕೆಲಸನೂ ಇರುತ್ತೆ, ಮೈ ತುಂಬ ರೋಗ ಇರುತ್ತೆ, 108 ಕಾಯಿಲೆ ಇರುತ್ತೆ, ನೆಮ್ಮದಿ ಅನ್ನೋದು 0% ಆಗಿರುತ್ತೆ. ಆದರೆ ವ್ಯವಸಾಯ ಅನ್ನೋದು ಹಾಗಲ್ಲ. ನಿಜವಾದ ರೈತನ ಜೀವನ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ರೈತರ ಮನೆಯಲ್ಲಿ ಸಿರಿಧಾನ್ಯಗಳ ಸಂಪತ್ತಿರುತ್ತೆ, ಗೋಮಾತೆಯ ಆಶೀರ್ವಾದ ಗಮ್ಮತ್ತಿರುತ್ತೆ, ಸದೃಢ ಆರೋಗ್ಯದ ಭಾಗ್ಯ ಇರುತ್ತೆ, ನೆಮ್ಮದಿಯ ಆಧಾರವಾಗಿರುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ರೈತರ ಕುಟುಂಬ ಸಂತೋಷದಿಂದ ಇರುತ್ತೆ. ಹಾಗಾಗಿ ರೈತರನ್ನ ಯಾರು ಕಡೆಗಣಿಸ್ಬೇಡ್ರಿ, ರೈತರನ್ನ ಯಾರು ಕೀಳಾಗಿ ನೋಡಬೇಡಿ. ಜೈ ಹಿಂದ್, ಜೈ ಕರ್ನಾಟಕ.